ಇದನ್ನ ನೀವು ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರುವಂತಹ ಡ್ಯುಯಾಲಿಟೀಸ್ ನಾಶವಾಗುತ್ತೆ. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 24ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಯೋಗ ಅಂತಿದ್ರೆ ಕೇವಲ ಫಿಸಿಕಲ್ ಪೋಸ್ಚರ್ಸ್ ಅಲ್ಲ. ಅಷ್ಟಾಂಗ ಯೋಗದಲ್ಲಿ ಬರುವಂತಹ 8 ಲಿಂಬ್ಸ್ ಅಲ್ಲಿ ಒಂದು ಲಿಂಬ್ ಆಸನ. ಹಠಯೋಗ ಪ್ರದೀಪಕದಲ್ಲಿ ಆಸನವನ್ನು ಮೊದಲು ಡಿಸ್ಕ್ರೈಬ್ ಮಾಡ್ತಾರೆ. ಶರೀರದಲ್ಲಿ ಲೈಟ್ನೆಸ್, ಸ್ಟಡಿನೆಸ್ ಇನ್ ದ ಪೋಸ್ಚರ್ ಮತ್ತೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಆಸನವನ್ನ ಅಭ್ಯಾಸ ಮಾಡಬೇಕು ಅಂತ ಕೋಟ್ ಮಾಡ್ತಾರೆ. ಪತಂಜಲಿ ಯೋಗ ಸೂತ್ರದ ಪ್ರಕಾರ ಆಸನ ಅಂತಿದ್ರೆ ಸ್ಥಿರಂ ಸುಖಂ ಆಸನಂ. ಮೀನ್ಸ್ ಯಾವ ಪೋಸ್ಚರ್ ಸ್ಥಿರವಾಗಿದೆಯೋ, ಪ್ಲೆಸೆಂಟ್ ಆಗಿದೆಯೋ ಅದೇ ಆಸನ. ಹೇಗೆ ಯೋಗಾಸನವನ್ನ ಅಭ್ಯಾಸ ಮಾಡೋದು? ಪ್ರಯತ್ನ ಶೈಥಿಲ್ಯ ಅನಂತ ಸಮಾಪತ್ತಿಭ್ಯಾಮ್. ಆಸನ ಮಾಡುವಾಗ ಪ್ರಯತ್ನ ಇಲ್ಲದೆ ದೇಹವನ್ನ ಸಹಜವಾಗಿ ರಿಲ್ಯಾಕ್ಸ್ ಮಾಡಿ ಬೌಂಡ್ಲೆಸ್ ಅಂದ್ರೆ ಅನಂತವಾದ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಳ್ಳುವಂಥದ್ದು. ಇದಿಷ್ಟನ್ನ ನಮಗೆ ಅಭ್ಯಾಸ ಮಾಡ್ಲಿಕ್ಕಾದ್ರೆ ನಮ್ಮ ಎಲ್ಲಾ ಡ್ಯುಯಾಲಿಟೀಸ್, ಮನಸ್ಸಲ್ಲಿರುವಂತಹ ಗೊಂದಲಗಳು ನಾಶವಾಗ್ತಾ ಬರುತ್ತೆ. ನಿಮಗೆ ಇಷ್ಟವಾದಂತಹ ಆಸನ ಯಾವುದು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ತನಕ ಪ್ರಣಾಮಗಳು.